ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳೇ, ಗ್ರಹಣ, ಪೌರ್ಣಮಿ, ಅಮಾವಾಸ್ಯೆ, ಪರ್ವಕಾಲಗಳು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದೇ. ಪ್ರತ್ಯೇಕವಾಗಿರ್ತಕ್ಕಂತಹ ಒಂದಿಷ್ಟು ರಾಶಿಗಳಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಆದ್ರೆ ಇದಾದ ನಂತರ ಬುಧ ತನ್ನ ಸ್ಥಾನಪಲ್ಲಟ ಆಗುವಂತಹ ಸಾಂದ್ರತೆಗಳಿದೆ. ಹಾಗಾಗಿ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಪ್ರತ್ಯೇಕವಾಗಿ ಯಾವ ಗ್ರಹಣ ಅಂದ್ರೆ ಗ್ರಹಣ ಎಂಬತಕ್ಕಂಥದ್ದು ಯಾವ ದಿವಸ ಯಾವ ಮುಹೂರ್ತಕ್ಕೆ ಬದಲಾವಣೆ ಆಗುತ್ತೋ ಆ ಬದಲಾವಣೆಯ ಪರ್ವಕ್ಕೆ ಸಂಬಂಧಪಟ್ಟಂತಹ ರಾಶಿಗಳ ಮೇಲೆ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಹಾಗಾಗಿ ಇದು ರಾಜಕೀಯ ರಂಗದಲ್ಲೂ ಅಲ್ಲೋಲ ಕಲ್ಲೋಲ ತೋರಿಸುತ್ತೆ. ಪ್ರಕೃತಿಯ ಮೇಲೂ ಸಾಕಷ್ಟು ವಿಸ್ಮಯಗಳೆದುರಾಗತ್ತೆ. ಹಾಗೆ ಒಂದಷ್ಟು ಕಡೆ ಜಲಪ್ರಳಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದರ ಸಂಭವಿಸುವಂತಹ ಸೂರ್ಯಗ್ರಹಣ ಹಿರಿಯರನ್ನಾಗ್ಲಿ, ಪ್ರಮುಖರನ್ನಾಗ್ಲಿ, ಅಥವಾ ಸಮಾಜದ ಒಂದು ಸ್ಥಾನಮಾನಕ್ಕೆ ಏರಿರತಕ್ಕಂತಹ ವ್ಯಕ್ತಿಗಳ ಮೇಲಾದ್ರೂ ಈ ಗದಾಪ್ರಹಾರ ತಪ್ಪಿದ್ದಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರೂ. ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಅದರ ಮುನ್ಸೂಚನೆ ಗೊತ್ತಾಗ್ಬಿಡುತ್ತೆ. ಆ ಸಮಯದಲ್ಲಾದ್ರೂ ನಾವು ಭಗವಂತನಲ್ಲಿ ಮೊರೆ ಹೋಗ್ಬೇಕು. ದೇವತಾರಾಧನೆ, ಜಪ, ತಪ, ಅನುಷ್ಠಾನ ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದ ಆಚರಣೆ ಇದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗಿ. ಗ್ರಹಣ ಕಾಲದಲ್ಲಿ ಇಂತಿಂತ ಕಾರ್ಯ ಮಾಡಬಾರದು ಎಂಬತಕ್ಕಂಥದ್ದಾದ್ರೆ ಹಿಂದಿನ ಪರಂಪರೆ ಧರ್ಮಶಾಸ್ತ್ರ ಏನ್ ಹೇಳಿದ್ಯೋ ಅದನ್ನೇ ಕರೆಕ್ಟ್. ಹಾಗಾಗಿ ಗ್ರಹಣ ಕಾಲದಲ್ಲಿ ಜಪತಪಗಳು ಕರೆಕ್ಟ್. ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಲ್ಲದು. ಹಾಗೆ ದಂಪತಿಗಳು ಸಾಧ್ಯವಾದಷ್ಟು ಅವರ ಎಚ್ಚರಿಕೆಯಲ್ಲಿ ಇರಬೇಕು. ಇನ್ನ ಗರ್ಭಿಣಿ ಸ್ತ್ರೀಯರಂತೂ ಬಹಳ ಜವಾಬ್ದಾರಿ ವಹಿಸಬೇಕು. ಹಾಗೆ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಅಥವಾ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಗ್ರಹಣ ಕಾಲ ಒಳ್ಳೇದಲ್ಲ ಅಂತ ಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ. ಒಳ್ಳೇದಾಗ್ಲಿ. ವರ್ಷದ ಕೊನೆಯ ಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ. ಗ್ರಹಣ ಅಂದಾಗ ಒಂದಷ್ಟು ಜನಗಳಿಗೆ ಭಯಭೀತರಾಗ್ತಕ್ಕಂಥದ್ದಿದೆ. ಒಂದಷ್ಟು ಜನ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಿದೆ. ಒಂದಷ್ಟು ಜನ ಸಮಸ್ಯೆ ಅಂತ ಬಂದಾಗ ಪರಿಹಾರ ಹೇಗಪ್ಪ ಅಂತ ಹುಡುಕುವಂತವ್ರು ಇದ್ದಾರೆ. ಭರತ ಖಂಡದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಗ್ರಹಗತಿಗಳ ಬಗ್ಗೆ, ಗ್ರಹ ನಕ್ಷತ್ರಗಳ ಬಗ್ಗೆ, ಜೊತೆಗೆ ರಾಹುಕೇತುಗಳ ಬಗ್ಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯಚಂದ್ರರ ಬಗ್ಗೆ, ದೇವರು, ದೇವತಾರಾಧನೆ, ಸೂರ್ಯಚಂದ್ರರು ಒಬ್ಬೊಬ್ಬರೇ ಆದ್ರಿಂದ ನಮ್ಮ ಭಾರತಕ್ಕೆ ಕಾಣದೇ ಇರತಕ್ಕಂಥ ಗ್ರಹಣಕ್ಕೂ ಒಂದಷ್ಟು ಆತಂಕ, ಭಯ, ನೋವಿನ ಸಂಗತಿ ಇದೆಲ್ಲ ಇರುತ್ತೆ. ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ವ್ಯಕ್ತಿ ಇಲ್ಲಿಲ್ಲ, ಹೊರ ರಾಜ್ಯದಲ್ಲಿದ್ದಾನೆ, ಹೊರದೇಶದಲ್ಲಿದ್ದಾನೆ, ಅಲ್ಲಿ ಆತರ ಏನೋ ಅಸಮಾಧಾನ ಆಗುತ್ತೆ ಅಂದ್ರೆ ಆ ಕುಟುಂಬಕ್ಕೆ ನೋವಾಗುತ್ತೆ. ಆ ಪ್ರಕಾರ ಆಲೋಚನೆ ಮಾಡೋದಾದ್ರೆ ಭರತ ಖಂಡಕ್ಕೆ, ಈ ಭಾರತ ದೇಶಕ್ಕೆ ಕಾಣದಿರತಕ್ಕಂಥ ಗ್ರಹಣ ಇದು ಸೂರ್ಯಗ್ರಹಣ. ಗ್ರಹಣ ಎಂಬತಕ್ಕಂತಹದ್ದೇ ನಭೋಮಂಡಲದಲ್ಲಿ ಕಾಣುವಂತಹ ಒಂದು ಕೌತುಕ. ಇದು ವಿಜ್ಞಾನಿಗಳು ಹೇಳುವ ಮಾತು. ಆದ್ರೆ ಗ್ರಹಣ ಪ್ರಕ್ರಿಯೆ ಆದ ನಂತರ ನಡೀತಕ್ಕಂತಹ ಆ ಸಮಸ್ಯೆಗಳಿದೆಯಲ್ಲ, ಅದು ಇವತ್ತು ನೆನೆದಲ್ಲ, ಈಗಾಗಲೇ ಸಾಕಷ್ಟು ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂತಹದ್ದು. ಹಾಗಾಗಿ ಜ್ಯೋತಿರ್ವಿಜ್ಞಾನ, ವಿಜ್ಞಾನ, ಜ್ಯೋತಿಷ್ಯ, ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನ ಗ್ರಹಣ ಕಾಲದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳನ್ನ ಒಂದಷ್ಟು ಜನ ಕಟ್ಟುನಿಟ್ಟಾಗಿ, ಕಟ್ಟುಪಾಡಾಗಿ ಆಚರಣೆ ಮಾಡ್ತಾರೆ. ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಸೂರ್ಯಗ್ರಹಣ ಇದು ಭಾರತಕ್ಕೆ ಕಾಣೋದಿಲ್ಲ. ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆ ಇಷ್ಟೆಲ್ಲ ಆತಂಕ ಯಾಕೆ ಅಂತ ಹೇಳುವಂತವರ ಧ್ವನಿ ಒಂದಷ್ಟು ಜನ. ಆದ್ರೆ ಭಾರತಕ್ಕೆ ಗ್ರಹಣ ಕಾಣದಿರ ಇರಬಹುದು, ಆದ್ರೆ ಗ್ರಹಣದ ಆಚರಣೆ ನಡೀತಾ ಇದೆಯಲ್ಲ, ಜೊತೆಗೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸಲೇಬೇಕು. ರಾಹುಕೇತುಗಳಿಂದ ಸಂಭವಿಸುವಂತಹ ಗ್ರಹಣ ಪ್ರಕ್ರಿಯೆಯಲ್ಲಿ ಜಾತಕಚಾರ ಪ್ರಕಾರ ವ್ಯಕ್ತಿಗಳ ಮೇಲೆ ಅಥವಾ ಈ ಪ್ರಕೃತಿಯ ಮೇಲೆ ನಡೆಯುವಂತಹ ಒಂದಷ್ಟು ಆತಂಕದ ವಿಚಾರಗಳು, ಒಂದಷ್ಟು ಸಮಾಧಾನ ಇಲ್ಲದಂತದ್ದು, ಒಂದಷ್ಟು ತೊಂದರೆ ತಾಪತ್ರಗಳು ಎಂಬತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿದೆ. ಹಾಗೆ ಈ ಬಾರಿ ಸೂರ್ಯಗ್ರಹಣ ಇದು ರಾತ್ರಿ ಕಾಲದಲ್ಲಿದೆ. ಅಂದ್ರೆ ಸೂರ್ಯಗ್ರಹಣ ಎಲ್ಲೇ ಆದ್ರೂ ಹಗಲೇ ಆಗಬೇಕು. ಆದ್ರೆ ನಮ್ಮ ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣ ಕಾಲದ ಅನುಷ್ಠಾನವನ್ನ, ಜಪತಪಗಳನ್ನ, ಕಾರ್ಯಸಿದ್ಧಿಯನ್ನ, ಮಂತ್ರೋಪದೇಶವನ್ನ ಅಥವಾ ಕೊಟ್ಟಿರುವಂತಹ ಮಂತ್ರವನ್ನ ಜಪಿಸುವಂತಹದ್ದು ಇದೆಲ್ಲವೂ ಬಹಳ ವಿಶೇಷವೇ. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳನ್ನ ದರ್ಶನ ಕೊಡೋದುಂಟು. ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳಿಗೆ ವಿಶೇಷವಾದ ಅಭಿಷೇಕವನ್ನ ಮಾಡೋದು ಉಂಟು. ಅಥವಾ ಕಾರ್ಯಸಿದ್ಧಿಗಾಗಿ ಒಂದಷ್ಟು ಜಪ, ತಪ, ಅನುಷ್ಠಾನಗಳನ್ನ ಮಾಡೋದು ಉಂಟು. ನಮ್ಮ ಭಾರತೀಯರಿಗೆ ಹೇಳೋದು ಒಂದೇ ಮಾತು, ಗ್ರಹಣದಿಂದ ಭಯ ಇಲ್ಲ. ಹಾಗಂತ ತಲೆಬಿಸಿಕೊಂಡು ನಡೀತಕ್ಕಂಥದ್ದು ಸರಿಯಲ್ಲ. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಿ. ಮತ್ತು ಈ ಸಮಯದಲ್ಲಿ ಜಪ, ತಪ, ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥವ್ರು ಇದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ವರ್ಷದ ಕಡೆಯ ಗ್ರಹಣ.
ಗ್ರಹಣ ಬೇಕು ಅಂದ್ರೆ ಸಿಗ್ತಕ್ಕಂಥದ್ದಲ್ಲ. ಆದ್ರೆ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡಿಕೊಂಡು ಅದರಿಂದ ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಬಲ ಎಲ್ಲರಿಗೂ ಸಿಗುವಂತದ್ದಾಗಲಿ. ಗ್ರಹಣ ಕಾಲದಲ್ಲಿ ದರ್ಬೆ ಪ್ರಾಮುಖ್ಯತೆ ಇದೆ ದರ್ಬೆಗೆ. ಕಾರಣ, ವಾಸ್ತುಗೃಹವನ್ನು ಶುದ್ಧಿ ಮಾಡಿ ನೀವೆಷ್ಟೇ ಶುದ್ಧಿ ಆದರೂ 2 ದರ್ಬೆಯನ್ನು ಅಲ್ಲಿಟ್ಟಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಆಹಾರ ಪದಾರ್ಥಗಳ ಮೇಲೂ 2 ದರ್ಬೆಯನ್ನು ಇಡಬೇಕು. ಹಾಗೆ ಏನೇ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮ ಇದೆ. ಆ ಕ್ರಮದ ಆಚರಣೆಗೆ ದರ್ಬೆ ಬಹಳ ಪ್ರಾಮುಖ್ಯತೆ. ದರ್ಬೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕಾಲಗಳಲ್ಲೂ ದರ್ಬೆಯ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ದರ್ಬೆ ಗ್ರಹಣ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದರ್ಬೆ ಸೀತಾದೇವಿ ಭೂಮಿಯಲ್ಲಿ ಹೋದಾಗ, ಅಂದ್ರೆ ಅಗ್ನಿ ಪ್ರವೇಶ ಆದ ನಂತರ ಸೀತೆ ಪಾವಿತ್ರಳು ಎಂಬತಕ್ಕಂತಹ ವಿಚಾರ ಗೊತ್ತಾದ ಮೇಲೂ ಸಹಿತ ತಾಯಿಯ ಮಡಿಲ ಸೇರಲಿಕ್ಕಾಗಿ ಸೀತೆ ಭೂಮಿಗೆ ಹೋಗ್ತಾಳೆ. ಯಾಕೆಂದ್ರೆ ಭೂತಾಯಿಯ ಮಗಳು ಸೀತೆ. ಆ ಸೀತೆ ಭೂಮಿಗೆ ಹೋಗ್ಬೇಕಾದ್ರೆ ತನ್ನ ಕೇಶಗಳು ಭೂಮಿ ಮೇಲಿದ್ದಂಥದ್ದು ಅದು ದರ್ಬೆ ಅಂತ ಹೇಳ್ತಾರೆ. ಅದಕ್ಕೆ ಆ ದರ್ಬೆಗೆ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು, ಅಷ್ಟು ವಿಶೇಷತೆ ಇರತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ನೀರಿಗಾಗ್ಲಿ ಅಥವಾ ಕೆಲವು ಪದಾರ್ಥಗಳಲ್ಲಾಗ್ಲಿ, ಉಪ್ಪು, ಹುಣಸೆಹಣ್ಣು, ಹುಳಿ ಇಂತಹ ಪದಾರ್ಥಗಳಲ್ಲೂ ಸಹಿತ ದರ್ಬೆಯನ್ನು ಹಾಕುವುದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಆ ಪದ್ಧತಿ, ಆಚಾರ, ವಿಚಾರ ಇದೆಲ್ಲವೂ ಸಹಿತ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಒಳ್ಳೇದಾಗ್ಲಿ, ಶುಭವಾಗಿ. ಇನ್ನ ರಾಶಿ ಬಲದತ್ತ ಗಮನ ಹರಿಸೋಣ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಬಲ ಇದೆ. ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಇದೆ. ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ತೀರಿ. ಜವಾಬ್ದಾರಿಯುತವಾದಂತಹ ಕಾಯಕವನ್ನು ನಿಭಾಯಿಸಬೇಕು ನಿಜ. ಆದ್ರೆ ಗುರು ಪ್ರಾರ್ಥನೆ, ಗುರುವಿನ ಅನುಗ್ರಹದಿಂದ ಒಂದಿಷ್ಟು ಒಳಿತ ಆಗಬಹುದು. ಆದ್ರೆ ಯಾವ ಕೆಲಸ ಮಾಡ್ಲಿಕ್ಕೂ ಮನಸ್ಸು ಒಪ್ತಾ ಇಲ್ಲ. ನಡವಳಿಕೆಗಳು ಮತ್ತು ನಿಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪ, ನೀವು ಅದು ಆಲೋಚನೆ ಮಾಡತಕ್ಕಂಥ ರೀತಿ, ಇದೆಲ್ಲವೂ ಸಹಿತ ಒಂದು ದೃಢ ಸಂಕಲ್ಪದಲ್ಲಿ ನೀವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆ ಇದೆಯಲ್ಲ, ನಿಮ್ಮ ಆಲೋಚನೆಯನ್ನ ಕ್ರಮಬದ್ಧವಾಗಿ ಚಿಂತನೆ ಮಾಡಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ನಿಮ್ಮ ದೇವರ ಮನೆಯಲ್ಲಿ, ಅಂದ್ರೆ ನಿಮ್ಮ ಮನೆ ದೇವರ ಹತ್ರ ಹೋಗಿ ನಿಂತು ದೇವರ ಮುಂದೆ ದೀಪ ಹಚ್ಚಿ, ಒಂದು ಸಾಧ್ಯವಾದ್ರೆ ಒಂದು ರಕ್ತ ಚಂದನದಿಂದ ಅಥವಾ ಕೆಂಪು ವರ್ಣದ ಗಂಧವನ್ನ ತಯಾರು ಮಾಡಿಕೊಂಡು ಗಂಧವನ್ನ ನಿಮ್ಮ ಮನೆ ದೇವರಿಗೆ, ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿ, ಉಳಿದಿರ್ತಕ್ಕಂಥ ಗಂಧವನ್ನ ತಾವು ಹಣೆಗೆ ಹಚ್ಕೊಂಡು, ಸಾಧ್ಯವಾದ್ರೆ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಕಂದು ಬಣ್ಣದಲ್ಲಿರ್ತಕ್ಕಂಥ ಗೋವಿಗೆ ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡಿದ್ದೆ ಆದ್ರೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿರ್ಬೇಕು. ಸಣ್ಣ ವಿಚಾರದಲ್ಲೂ ಸಹಿತ ಮಾನಸಿಕವಾಗಿ ಒತ್ತಡ ಬೀಳುವಂತ ಪರಿಸ್ಥಿತಿ ನಿಮ್ಮದಾಗ್ತಾ ಇರುತ್ತೆ. ನಿಮ್ಮ ಕೆಲಸಗಳು, ನಿಮ್ಮ ಜ್ಞಾನಚಕ್ಷು ಮತ್ತೆ ನಿಮ್ಮ ಮಾಡುವಂತ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಹುರುಳಿಕಾಳು ಮತ್ತೆ ಉದ್ದು ಎರಡೂ ಧಾನ್ಯವನ್ನ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆ ಹಾಕಿ, ಸಾಧ್ಯವಾದ್ರೆ ಒಂದಷ್ಟು ಎಲ್ಲಿ ಇರುವೆಗೂಡುಗಳಿರುತ್ತೋ ಆ ಇರುವೆಗೂಡಿರುವಂತಹ ಸಾನ್ನಿಧ್ಯಗಳಲ್ಲಿ ಒಂದಷ್ಟು ಏನಾರು ಪದಾರ್ಥಗಳನ್ನ, ರವೆನೋ, ಗೋಧಿನೋ, ಸಕ್ಕರೆನೋ, ಬೆಲ್ಲನೋ ಇಂಥದ್ದನ್ನ ಹಾಕಿ ಅದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಸಾಧ್ಯವಾದಷ್ಟು ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನೇ ಒಂದು ಮಾತು ಮಾತಾಡಬೇಕಾದ್ರೂ ನೀವು ಆಡುವ ಮಾತು ಪ್ರತಿ ಮಾತಲ್ಲೂ ಅರ್ಥ ಇರಬೇಕು, ಯೋಚನೆ ಮಾಡೇ ಮಾತಾಡ್ಬೇಕು. ಯಾಕೆಂದ್ರೆ ಸಣ್ಣ ಸಣ್ಣ ವಿಚಾರಗಳು ಸಹಿತ ಬೃಹತ್ ಮಟ್ಟದ ಸಮಸ್ಯೆ ಎದುರಾಗುವಂತ ಲಕ್ಷಣಗಳಿರುತ್ತೆ. ಹಾಗೆ ನಿಮ್ಮ ಮನೆತನದಲ್ಲಿರುವಂತಹದ್ದು, ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳಿಗೆ ಒಂದು ತರ ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಿಮ್ಮ ಪಯಣ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆನೇ ಆಗುತ್ತೆ. ಹಾಗಾಗಿ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು, ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿಪಡಿಸ್ಕೊಳ್ತೀರಿ. ಶಾಂತಿ ಸಮಾಧಾನವಾಗಿದ್ದು ವ್ಯವಹಾರಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅಥವಾ ನಿಮ್ಮ ಕಾರ್ಯವೈಖರಿಗಳ ಬಗ್ಗೆ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಬೇಕಾದ್ರೆ ಮಾಡುವಂತ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬೇಕು. ಅದಕ್ಕಾಗಿ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದು ಬೇಕು, ಯಾವುದು ಬೇಡ, ಈ ಬೇಕು ಬೇಡಗಳನ್ನ ಸರಿಯಾಗಿ ನೀವು ಆಲೋಚನೆ ಮಾಡಿದಾಗ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂತಹದ್ದು. ಹಾಗೆ ಯಾರಿಗೆ ಅನಾರೋಗ್ಯ ಕ್ಷಣಗಳ ಎದುರಾಗತ್ತೆ, ಸ್ವಲ್ಪ ಆರೋಗ್ಯ ಸರಿ ಇಲ್ದಿರ ಸಮಸ್ಯೆ ಹೊರುವಂತ ಪರಿಸ್ಥಿತಿ ಆಗತ್ತಲ್ಲ, ಅಂತಹ ಪರಿಸ್ಥಿತಿ ಇದ್ರೆ ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ, ಅಕ್ಕಿ ಮತ್ತು ಬಿಳಿ ಸಾಸಿವೆಯನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಲವಷ್ಟು ಮನದಾಳದ ಮಾತುಗಳಿಗೆ ಸೂಕ್ತವಾದಂತ ರೀತಿ ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ತಾವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ, ಎಂತಹದ್ದು ಅಧೈರ್ಯ ತಂದುಕೊಳ್ಳದಿರ ಧೈರ್ಯವಾಗಿ ತಾವು ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಅತೀತವಾದಂತಹ ಶಕ್ತಿ ನಿಮ್ಮಲ್ಲಿರೋದ್ರಿಂದ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರಯಾಣ ಕಾಲದಲ್ಲಿ ಎಲ್ಲಾದ್ರೂ ದೂರವಾರ ಪ್ರಯಾಣ ಬೆಳೆಸಬೇಕು ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕು ಅಂದ್ರೂ ಆ ಗಮನ ಕೊಟ್ಟು ಹೆಚ್ಚಿನ ಕೆಲಸವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ.
ಇದ್ರ ಜೊತೆಗೆ ಸಾಧ್ಯವಾದ್ರೆ ಒಂದು ವಿಳೆದೆಲೆ, ಒಂದೇ ಒಂದು ವಿಳೆದೆಲೆ ತಗೊಳ್ಳಿ, ಚೆನ್ನಾಗಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಆ ಗಂಧವನ್ನ ವಿಳೆದೆಲೆಯ ಮಧ್ಯಭಾಗದಲ್ಲಿ ಗಂಧವನ್ನು ಹಚ್ಚಿ, ಅದರ ಮೇಲೆ ಸಾಧ್ಯವಾದ್ರೆ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆಯನ್ನು ಹಾಕಿ ದೃಷ್ಟಿ ತೆಗೆದು ಅದನ್ನ ನೀರಿಗೆ ಹಾಕಿ. ದೃಷ್ಟಿ ತೆಗೆದು ಅದನ್ನ ನೀರಿಗೆ ಹಾಕಿದ್ರೆ ಇರ್ತಕ್ಕಂಥ ರೋಗ ಲಕ್ಷಣಗಳು ಅಥವಾ ಯಾವುದೇ ಒಂದು ಸಮಸ್ಯೆಗಳು, ಯಾವುದೇ ಅನಾರೋಗ್ಯ ಕ್ಷಣಗಳನ್ನು ಸಹಿತ ತಾವು ದೂರ ಮಾಡ್ಕೊಳ್ತೀರಿ. ಕೆಲವಷ್ಟು ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೆದರೆ ಮಾತ್ರ ಅದರ ಫಲಗಳು ಸಿಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ನಿಮ್ಮದು, ಆದರೆ ಯಾವುದನ್ನೂ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ವ್ಯವಹಾರಗಳಲ್ಲಿ ಒಂದಷ್ಟು ಅದ್ಭುತವಾದ ಫಲವೂ ಇದೆ, ಮನಸ್ಸಲ್ಲಿರ್ತಕ್ಕಂಥ ನೋವು ದೂರ ಆಗತ್ತೆ, ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವಂತ ಮಟ್ಟದಲ್ಲಿ ತಾವು ಮುಂದಾಗಬಹುದು. ಆದ್ರೆ ಯಾವುದು ಬೇಕು ಯಾವುದು ಬೇಡ, ಈ ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡದಿದ್ರೆ ಅಲ್ಲೇ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗುವಂಥದ್ದು. ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಅಭಿವೃದ್ಧಿ ಬೇಕು, ವ್ಯವಹಾರಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕು ತಂದ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನ ದೂರ ಮಾಡಿಕೊಂಡು ನಾವ್ ಏನ್ ಮಾಡ್ತಿದ್ದೀವಿ, ನಾವು ಹೇಗಿದ್ದೀವಿ ಎಂಬತಕ್ಕಂಥದ್ರ ಅರಿವನ್ನು ನೀವು ತಂದುಕೊಳ್ಬೇಕು. ಆದ್ರೆ ವಿದ್ಯಾರ್ಥಿಗಳ ಬದುಕಂತೂ ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಅದು ಒಂದಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ ನಿರಂತರ ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ವಾರ ಪ್ರಯಾಣ ಬೆಳೆಸಬೇಕು, ಏನೋ ಒಂದು ಬದಲಾವಣೆ ತರಬೇಕು, ಒಂದು ಹೊಸದನವನ್ನ ಕಾಣಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಆದರೆ ಆಸೆ ಹಾಗೇ ನಿಂತ್ಕೊಳ್ಳುತ್ತೆ, ಮಾಡುವ ಸಂಕಲ್ಪ ಪರಿಪೂರ್ತಿಯಾಗಿ ಕಾರ್ಯಸಿದ್ಧಿ ಆಗದಂತ ರೀತಿಯೆಲ್ಲ ಇದೆ. ಇದಕ್ಕಾಗಿ ಪ್ರಾರಂಭಿಕ ಹಂತದಲ್ಲೇ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಬೃಹತ್ ಬೆಟ್ಟದ ಅಶ್ವತ್ಥ ವೃಕ್ಷನೋ, ಅರಳಿ ವೃಕ್ಷನೋ ಅಥವಾ ಬೇವಿನ ವೃಕ್ಷನೋ, ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ನೀವು ಕೂತು ಒಂದು ಸಂಕಲ್ಪ ಮಾಡಬೇಕು. ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮ ಆದ್ರೂ ನಿಮ್ಮ ಒಳಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಇದೆಯಲ್ಲ, ಅದು ಪರಿಪೂರ್ತಿ ಆಗಬೇಕು. ಹಾಗೆ ಮಾಡುವಂತಹ ಕೈಂಕರ್ಯಗಳಲ್ಲಿ, ಕೆಲಸಗಳಲ್ಲಿ ಒಂದು ಅತೀತವಾದಂತಹ ಶಕ್ತಿ ಸಾಧನೆ ಆಗ್ಬೇಕಾದ್ರೂ ನಿಮ್ಮ ನಡೆ ನಡವಳಿಕೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಕಡೆ ಇರಬೇಕು. ಅಂದ್ರೆ ಧಾರ್ಮಿಕವಾಗಿ ಆಲೋಚನೆ ಮಾಡಬೇಕು. ದೇವರ ಪ್ರಾರ್ಥನೆ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ಹಿರಿಯರ ಮಾತಿನಂತೆ ನಡ್ಕೊಳ್ಳಿ. ಆಗ ಇನ್ನಷ್ಟು ಅದ್ಭುತವಾದಂತ ಫಲಗಳನ್ನ ತಾವು ನಿಮ್ಮದಾಗಿಸ್ಕೊಳ್ತೀರಿ. ಹೆಚ್ಚಿನ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ಬೇಡವಾದಷ್ಟು ವಿಚಾರಗಳೆಲ್ಲವೂ ತಲೆಯಲ್ಲಿ ತುಂಬಿಕೊಳ್ಳುವಂಗಾಗತ್ತೆ. ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದ್ರ ಕಡೆ ಆಲೋಚನೆ ಮಾಡಬೇಕು, ಯಾವ್ದನ್ನು ಬಿಡಬೇಕು, ಎಲ್ಲವೂ ನಂದು, ಯಾವ್ದನ್ನು ತಗೊಂಡು ಮುನ್ನಡಿಬೇಕು ಎಂಬತಕ್ಕಂಥದ್ರ ಒಂದು ಮನಸ್ಥಿತಿ ಬಹಳ ಇರುತ್ತೆ. ತಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಸಿಗಬೇಕಾದ್ರೂ ತಾವು ಯಾವ ಕೆಲಸ ಕಾರ್ಯಗಳನ್ನ ಅಂದುಕೊಂಡಿದ್ದೀರೋ, ಯಾವೆಲ್ಲ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಆ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀವಿ. ನಿಮ್ಮ ಪ್ರಯಾಣ ಕಾಲ ಅಥವಾ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಮಾಡ್ಬೇಕಾದ್ರೂ ಯಾರಾದ್ರೂ ಒಬ್ರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ಬೇಕು, ಗಣಪತಿಯ ಆರಾಧನೆ ಮಾಡಬೇಕು. ಹಾಗೆ ಮಾಡುವಂತ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಕೆಲವಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಹಿರಿಯರ ಆಶೀರ್ವಾದ ಪಡಿಬೇಕಾದ್ದು. ಹಾಗೆ ಮಾಡುವಂತ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು ಸಹಿತ ಶಾಂತಿ ಸಮಾಧಾನ ಮಾಡಿಕೊಂಡ್ರೆ ಎಲ್ಲಾ ಕೆಲಸಗಳಲ್ಲೂ ಲಾಭವನ್ನೇ ತಂದುಕೊಳ್ತೀರಿ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಇರುತ್ತೆ. ಆ ತೊಂದರೆಗಳಿಂದ ಬೇಗ ಮುಕ್ತರಾಗಬೇಕಾದ್ರೆ ಗಣಪತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಬುಧ ಮತ್ತು ಚಂದ್ರ ಎರಡೂ ಗ್ರಹಗಳು ಪರವಾಗಿಲ್ಲ, ಆದ್ರೆ ಒಂದಷ್ಟು ಮಟ್ಟಿಗೆ ಸಮಸ್ಯೆ ಇದೆ. ಕಾರಣ ಇಲ್ಲಿ ರಾಹು ಇರತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲ. ಅದಕ್ಕೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರನ್ನ ಪ್ರಾರ್ಥನೆ ಮಾಡಿ, ಒಳ್ಳೆ ಮನಸ್ಸಿನಿಂದ ಒಂದಷ್ಟು ಆಲೋಚನೆ ಮಾಡಿ, ಯಾವುದೇ ಸಮಸ್ಯೆ ಬಂದರೂ ಬರುವ ಸಮಸ್ಯೆ ಭಗವಂತ ನಿನ್ನ ದಯೆಯಿಂದ ಒಳ್ಳೆದಾಗ್ಲೇನಪ್ಪ ಅಂತ ದೇವ್ರ ಮೇಲೆ ಭಾರ ಹಾಕಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಧಾನ್ಯಗಳನ್ನ, ಯಾವ್ದಾದ್ರು ಧಾನ್ಯಗಳನ್ನ ಯಾರಾದ್ರೂ ಬಡವರ್ಗದಲ್ಲಿರ್ತಕ್ಕಂಥವ್ರಿಗೋ, ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ತುಂಬಾ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ದವಸ ಧಾನ್ಯಗಳನ್ನ ಕೊಟ್ಟು ಒಂದೇ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಕರಹಸ್ತದಿಂದ ಪಶುಪಕ್ಷಿ ಪ್ರಾಣಿಗಳಿಗೋ ಅಥವಾ ಗಿಡ ಮರಗಳಿಗೆ ನೀರುಣಿಸುವಂತಹದ್ದು, ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ಸ್ವಲ್ಪ ಮುಂದಾಗಬೇಕು. ಹಾಗೆ ವಿದ್ಯಾರ್ಥಿಗಳ ಓದಿಗೆ ಒಂದಷ್ಟು ಸಹಾಯವನ್ನ ಮಾಡತಕ್ಕಂಥದ್ದು ಸಹಿತ ಕುಂದ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ವರ್ಚಸ್ಸು, ತೇಜಸ್ಸು, ನಿಮ್ಮ ಕೆಲಸ, ನಿಮ್ಮ ವೃತ್ತಿ ಧರ್ಮ ಇದೆಲ್ಲವೂ ಅಭಿವೃದ್ಧಿ ಆಗತ್ತೆ. ನಿಮ್ಮ ಆರೋಗ್ಯದಲ್ಲಿ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಮೂಳೆಗಳು ವಿಪರೀತ ನೋವು ಬರ್ತಕ್ಕಂಥದ್ದು, ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ತುಂಬಾ ಟೈರ್ಡ್ನೆಸ್ ಆಗ್ತಕ್ಕಂಥದ್ದು, ಯಾವುದೇ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ದಿರ ಹೋಗ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಆಗಿಂದಾಗ್ಲೇ ಎದುರಾಗ್ತಾ ಇರತ್ತೆ. ಇದರ ಮಧ್ಯದಲ್ಲಿ ಕೆಲವಷ್ಟು ಜನ ನಿಂದನೆಯ ಮಾತು ನಿಮ್ಮ ಕಿವಿಗೆ ಬೀಳುತ್ತೆ. ಎದುರು ನಿಂತು ಯಾರು ಮಾತಾಡದಿದ್ರು ಇಂಥವ್ರು ಏನೋ ಮಾತಾಡಿದ್ದಾರೇನೋ ಅನ್ನೋಂಗೆ ನಿಮ್ಮ ಮನಸ್ಸಿಗೆ ಬರ್ತಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲೇ ನಿಮಗೆ ಸ್ವತಂತ್ರತೆ ಇರೋದಿಲ್ಲ. ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾದ್ರೆ ಈ ಸೌಹು ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ಸೌಹು ಸೌಹು ಸೌಹು, ಈ ಬೀಜಾಕ್ಷರಿ ಮಂತ್ರವನ್ನ ಕಡಿಮೆ ಅಂದ್ರೂ ಒಂದು 35 ಬಾರಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ತಾವು ಪಠನೆ ಮಾಡಿದ್ರೆ ಒಂದಷ್ಟು ಮಟ್ಟಿಗೆ ಅನುಕೂಲವನ್ನ ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದ್ರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನ
ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ಆಲಯ ಅಥವಾ ಶಿವ ಮಂದಿರಕ್ಕೆ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ಇರ್ತಕ್ಕಂಥ ಗಂಡಾಂತರಗಳಿಂದ ಹೊರಗಡೆ ಬರ್ತೀರಿ. ಯಾರೊಬ್ಬರ ಮಾತನ್ನಾದ್ರೂ ಸರಿ, ಯಾರೊಬ್ಬರ ಹತ್ರ ಮಾತಾಡುವಾಗ ವಿಧಿವಿಧಾನಗಳಾದ್ರೂ ಸರಿ, ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ, ಅರ್ಥ ಮಾಡ್ಕೊಂಡು ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ಆಲಯ ಅಥವಾ ಶಿವ ಮಂದಿರಕ್ಕೆ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ಇರ್ತಕ್ಕಂಥ ಗಂಡಾಂತರಗಳಿಂದ ಹೊರಗಡೆ ಬರ್ತೀರಿ. ಯಾರೊಬ್ಬರ ಮಾತನ್ನಾದ್ರೂ ಸರಿ, ಯಾರೊಬ್ಬರ ಹತ್ರ ಮಾತಾಡುವಾಗ ವಿಧಿವಿಧಾನಗಳಾದ್ರೂ ಸರಿ, ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ, ಅರ್ಥ ಮಾಡ್ಕೊಂಡು ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.